ಮಗ ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡೋ ಬಗ್ಗೆ ನ್ಯೂಸ್ 18 ಜೊತೆ ಯಡಿಯೂರಪ್ಪನವರು ಮಾತಾಡಿದ್ದಾರೆ ನೋಡೋಣ. ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೆಸರುವಾಸಿಯಾಗಿರುವಂತಹ ಶಿಕಾರಿಪುರ ಕ್ಷೇತ್ರದಲ್ಲಿದ್ದೇವೆ ನಾವೀಗ. ಶಿಕಾರಿಪುರದಲ್ಲಿ ರಾಜ ಹುಲಿ ಎಂದನೇ ಖ್ಯಾತಿಯಾಗಿರುವಂತಹ ಯಡಿಯೂರಪ್ಪನವರು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ತಯಾರಿ, ಎಲೆಕ್ಷನ್ನ ತಯಾರಿ ಹೇಗಿದೆ, ಪುತ್ರರ ಪರವಾಗಿ ಯಾವ ರೀತಿ ಪ್ರಚಾರನ ಕೈಗೊಂಡಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್, ಮೊದಲ ಬಾರಿಗೆ ಏನು ನಿಮ್ಮ ಬದಲಾಗಿ ನಿಮ್ಮ ಮಗ ಈ ಸರಿ ನಿಲ್ತಾ ಇದ್ದಾರೆ. ಸೊ ಹೇಗಿದೆ ಸರ್ ತಯಾರಿ? 50,000ಗಿಂತ ಹೆಚ್ಚಿನ ಅಂತರದಲ್ಲಿ ವಿಜಯೇಂದ್ರ ಗೆಲ್ಲೋದು ನಿಶ್ಚಿತ. ಯಾಕೆಂದರೆ ನಾವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು, ನೀರಾವರಿ ಯೋಜನೆ ಕೊಟ್ಟಿರುವಂಥ ಆದ್ಯತೆ ಬಹುಶಃ ಯಾವುದೇ ಹಳ್ಳಿನಲ್ಲಿ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ಹೇಳುವಂಥ ಒಂದು ಹಳ್ಳಿ ಸಿಗೋದಿಲ್ಲ. ಈ ರೀತಿ ಅಭಿವೃದ್ಧಿ ಕಾರ್ಯ ಮಾಡಿರುವಂಥ ಪರಿಣಾಮ ವಿಜಯೇಂದ್ರ 50,000ಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ. ಸರ್, ಈಗ ತಯಾರಿ ಹೇಗಿದೆ ಸರ್? ಯಾವ್ಯಾವ ಕಡೆ ಓಡಾಡ್ತಾ ಇದ್ದಾರೆ? ಜೊತೆಗೆ ಈಗಾಗಲೇ ವಿಜಯೇಂದ್ರ ಪ್ರತಿ ಬೂತ್ವರೆಗೂ ಹೋಗಿ ಕಾರ್ಯಕರ್ತರನ್ನ ಮಾತನಾಡಿಸಿ ಬಂದಿದ್ದಾರೆ. ಹೀಗಾಗಿ ಯಾವುದೇ ಹಳ್ಳಿಯನ್ನು ಅವ್ರು ಬಿಟ್ಟಿಲ್ಲ. ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರತಿ ಗ್ರಾಮದಲ್ಲಿ ಒಂದು ಮಾತನಾಡಿ ಬಂದಿದ್ದಾರೆ. ಇದೆಲ್ಲವೂ ಸಹ ವಿಜಯಣ್ಣನ ಗೆಲುವಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಸರ್, ಈ ಹಿಂದೆ ಕೂಡ ನಿಮ್ಮೊಂದು ಅಂಬಾಸಿಡರ್ ಕಾರ್ನ ಬಳಸ್ಕೊಂಡಿದ್ರಿ, ಇವತ್ತು ಕೂಡ ಅದರಲ್ಲಿ ನೀವು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಿ. ವರ್ಷಗಳ ಹಿಂದೆ ನಾನು ಇಡೀ ರಾಜ್ಯ ಸುತ್ತಾ ಇದ್ದೆ ಅದೇ ಅಂಬಾಸಿಡರ್ ಕಾರಲ್ಲಿ. ಅದನ್ನು ನಮ್ಮ ಹುಡುಗರು ರಿಪೇರಿ ಮಾಡಿಸಿ ಇಟ್ಟಿದ್ರು, ಅದೇ ಕಾರಲ್ಲಿ ಈಗ ಬಂದೇನೆ. ಹೇಗಿತ್ತು ಸರ್ ಅವಾಗಿನ ಫೀಲ್ ಜೊತೆಗೆ? ಇಲ್ಲ, ಸೇಮ್ ಅದೇ ವಾತಾವರಣ. ಆ ಕಾಲದಲ್ಲಿ ಇದ್ದದ್ದು ಒಂದು ಅಂಬಾಸಿಡರ್ ಕಾರಿ 45 ಸಿಕ್ಕಿಯ 45 ಇಟ್ಕೊಂಡೆ ರಾಜ್ಯ ಸುತ್ತದ್ದು, ಪಕ್ಷ ಕಟ್ಟದ್ದು. ಈಗ ಮತ್ತೊಮ್ಮೆ ಅದನ್ನು ಸರಿ ಮಾಡಿಸಿ ನಮ್ಮ ಮಕ್ಕಳು ಇಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಕಾರಲ್ಲೇ ಇವತ್ತು ಇಲ್ಲಿಗೆ ಬಂದ. ರಾಜ್ಯ ರಾಜಕಾರಣಕ್ಕೆ ಬಂದರೆ ಈಗ ಶೆಟ್ಟರ್ ಅವರ ನಿರ್ಗಮನದಿಂದ ಬಿಜೆಪಿಗೆ ಯಾವ ರೀತಿ ಹೊಡೆತ ಆಗ್ಬೋದು? ನನ್ನ ಪ್ರಕಾರ ಅವರು ಪಕ್ಷ ಬಿಟ್ಟು ದೊಡ್ಡ ಅಪರಾಧವನ್ನು ಮಾಡಿದ್ರು. ಅವ್ರಿಗೆ ಎಲ್ಲವನ್ನು ಕೊಡೋಕೆ ನಾವು ಸಿದ್ಧ ಇದ್ದವು. ಈಗಾಗಲೇ ಸ್ವತಃ ಅಮಿತ್ ಶಾ ಮಾತನಾಡಿ ಅವರಿಗೆ ಕೇಂದ್ರದಲ್ಲಿ ಸಚಿವರು ಮಾಡೋಣ, ಯಾವುದೇ ಕಾರಣಕ್ಕೆ ಪಕ್ಷ ಬಿಡೋಂಥ ತೀರ್ಮಾನ ತಗೋಬೇಡಿ ಅಂತ ಹೇಳಿದರು. ಇಷ್ಟಾದರೂ ಹಠ ಮಾಡಿ ಅವ್ರು ತಗೊಂಡಂಥ ತೀರ್ಮಾನ ಬಹುಶಃ ರಾಜ್ಯದ ಜನ ಒಪ್ಪೋದಿಲ್ಲ ಅಂತ ತೀರ್ಮಾನವನ್ನು ಅವರು ಆ ಒಂದು ತೀರ್ಮಾನಕ್ಕೆ ಬರಬಾರ್ದಾಗಿತ್ತು. ಸರ್, ಈಗ ಶಿವಮೊಗ್ಗ ಅಂತ ಬಂದರೆ ಶಿವಮೊಗ್ಗ ಅಂತ ಬಿಜೆಪಿಯ ಭದ್ರಕೋಟೆ. ಇಲ್ಲೇ ಒಂದು ಶಿವಮೊಗ್ಗ ನಗರ ಕ್ಷೇತ್ರಕ್ಕೆ ಇನ್ನೂ ಕೂಡ ಬಿಜೆಪಿಗೆ ಟಿಕೆಟ್ ಘೋಷಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದು ಯಾವ ಕಾರಣ ಇರಬಹುದು? ಏನು ನನಗೆ ಅರ್ಥ ಆಗಲಿಲ್ಲ ಯಾಕೆ ಅಂತೇಳಿ. ಇವತ್ತು ಮಾಡ್ತಾರೆ, ಯಾರೇ ನಿಂತರೂ ಸಹ ಬಿಜೆಪಿ ಶಿವಮೊಗ್ಗದಿಂದ ನಮ್ಮವ್ರು ಗೆಲ್ತಾರೆ. ಸರ್, ಇದು ಬಂಡಾಯದ ಏನಾದ್ರು ಇದರಿಂದ ಏನಾದ್ರು ಈ ಥರ ಲೇಟ್ ಆಗೋದಕ್ಕೆ ಕಾರಣ? ಏನೇ ಬಂದರೂ ಎದುರಿಸೋಣ, ಅದಕ್ಕೇನು ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಇದೆಲ್ಲ ಕ್ವೈಟ್ ನ್ಯಾಚುರಲ್. ಸರ್, ಯಾರಿಗೆ ಆಗ್ಬೋದು ಸರ್ ಬಿಜೆಪಿ ಟಿಕೆಟ್? ನಂಗೆ ಅಂದಾಜಿಲ್ಲ, ಪ್ರಾಮಾಣಿಕವಾಗಿ ನನಗೇನು ಅಂದಾಜಿಲ್ಲ. ಇದಿಷ್ಟು BS ಯಡಿಯೂರಪ್ಪನವರ ಮನದಾಳದ ಮಾತಾಗಿತ್ತು. ನಿಖಿಲ್ ಜೊತೆ ವಿನಯ್ ಪುರ್ದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ.